ಅದನ್ನು ಮಾಡಬೇಕಾದಂಥ ಒಂದು ಕೆಲಸ. ಯಾಕಂದರೆ ಇವತ್ತು ಆ ವಯಸ್ಸಿನ 16, 15 ಈ ವಯಸ್ಸಿನ ಮಕ್ಕಳು ಇವತ್ತು ಬೇರೆ ಬೇರೆ ರೀತಿಯಿಂದ ದಾರಿ ತಪ್ಪುವುದನ್ನು ನಾವು ನೋಡ್ತೇವೆ. ಅದು ಸೈಬರ್ ಕ್ರೈಮ್ ಇರ್ಬೋದು ಅಥವಾ ಲಾರಿ ಪದಾರ್ಥಗಳ ಸೇವನೆ ಇರ್ಬೋದು. ಈ ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ಅವರು ಸಮಾಜದಿಂದ ವಿಮುಖರಾಗ್ತಾ ಇದ್ದಾರೆ. ಹಾಗಿರುವಾಗ ಅವರಲ್ಲಿ ಒಂದು ವೇಳೆ ಒಂದು ಕಲಾಸಕ್ತಿ ಅಥವಾ ಸಾಹಿತ್ಯಾಸಕ್ತಿ ಅವರ ಹತ್ರ ಹುಟ್ಟಿಕೊಂಡರೆ ಸಹಜವಾಗಿ ಅಂಥ ಸಮಾಜ ಬಾಹಿರ ಚಟುವಟಿಕೆಗಳಿಂದ ಅವರು ಈ ಕಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಚುಟುಕಿನಂಥ ಒಂದು ಸಾಹಿತ್ಯ ಪ್ರಕಾರ ಮಕ್ಕಳಲ್ಲಿ ಕೂಡ ಅದು ವೇಗವಾಗಿ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಅದರಿಂದ ಸಾಧ್ಯವಾಗಬಹುದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಸರಗೋಡಿನಲ್ಲಿ ಹುಟ್ಟಿಕೊಂಡಂಥ ಈ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಅನ್ನುವಂಥ ಒಂದು ಸಂಸ್ಥೆ ಅವರ ಮಾತನ್ನು ಹೇಳಿದರು. ಇದರ ಹಲವು ಕೇಂದ್ರಗಳನ್ನು ಕರ್ನಾಟಕದಲ್ಲಿ ನಾವು ತೆರೀತಾ ಇದ್ದೇವೆ ಅಂತ. ನಾವು ಯಾವಾಗಲೂ ನೋಡಿದೆ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿಕೊಂಡಂಥ ಒಂದು ಸಂಸ್ಥೆಯ ಒಂದು ಅಂಗಸಂಸ್ಥೆ ಕಾಸರಗೋಡಿನಲ್ಲಿ ಹುಟ್ಟಿಕೊಳ್ಳೋದು. ಹಾಗಿರುವಾಗ ನಮಗೊಂದು ಹೆಮ್ಮೆಯ ವಿಷಯ. ಕಾಸರಗೋಡು ಅನ್ನೋದು ನಮ್ಮ ಕನ್ನಡದ ನಾಡು, ಅದು ಕೂಡ ಕರ್ನಾಟಕದ ನಾಡೆ. ಹಾಗಿರುವಾಗ ಕಾಸರಗೋಡಿನಲ್ಲಿ ಅದರ ಕೇಂದ್ರ ಸಮಿತಿ ಹೊಂದಿಕೊಂಡು ಅದರ ಅಂಗಸಂಸ್ಥೆಗಳು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ಸಾಹಿತ್ಯದ ಸೇವೆ ಮಾಡೋದು ಸಾಧ್ಯತೆಯನ್ನು ಮಾಡಿ ಕನ್ನಡ ಮಕ್ಕಳನ್ನು ಮತ್ತೆ ಬೆಳೆಸುವುದಾಗಲಿ ಅಂತ ಹೇಳಲಿಕ್ಕೆ ನನಗೆ ಬಯಸ್ತೇನೆ. ಯಾಕಂದರೆ ನನಗೆ ಗೊತ್ತು, ವಿರಾಜರು ಮತ್ತು ಬಾಕಿದವರೆಲ್ಲ ವ್ಯಂಗ್ಯ ಚಿತ್ರ ಮಾಡುವಾಗ ನಾನು ನನ್ನ ಮನೆ ಅಂತ ಹೇಳೋ ವಿಷಯ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ಈ ವ್ಯಂಗ್ಯ ಚಿತ್ರಗಳನ್ನು ಮಾತ್ರ ಸೇರಿಸಿ ಹಳೆ ವ್ಯಂಗ್ಯ ಚಿತ್ರಗಳನ್ನು ಸೇರಿಸಿಕೊಂಡು ಕ್ಲೀನಿಂಗ್ ಮಾಡಿಕೊಂಡು ಹಾಗಾಗಿ ಅದು ಮತ್ತೆ ಬೆಳೀಲಿಕ್ಕಾಗ್ತದೆ. ಹಾಗಾಗಿ ಈ ಚುಟುಕು ಸಾಹಿತ್ಯವಾಗಿ ಬೆಳಿ ನಮ್ಮ ದಿನಕರ ದೇಸಾಯಿ ಅವರು ಅದರಲ್ಲಿ ಆ ವಿಷಯದ ಮಾಡಿಕೊಂಡು ಚುಟುಕು ಬ್ರಹ್ಮವನ್ನು ಕಲಿತೇವೆ. ಹಾಗಾಗಿ ಅದು ಕಾಸರಗೋಡು ಬೆಳೆಯಲಿ, ಇನ್ನಷ್ಟು ಕೆಲಸ ಮಾಡುವುದಾಗಲಿ, ಅದಕ್ಕೆ ಗುರುಗಳ ಆಶೀರ್ವಾದ ಇರಲಿ. ಈ ಕಾರ್ಯ ನಮಗೆ ಬರುತ್ತೆ ಎಲ್ಲರೂ ಸಹ ನಾವು ಧನ್ಯವಾದ ಕೊಡ್ತಾ, ಗುರುಗಳ ಆಶೀರ್ವಾದವನ್ನು ಬಿಡುತ್ತಾ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಅದಂತ ಎಲ್ಲರಿಗೂ ನಮ್ಮ ಆರಾಧನಾ ದಕ್ಷಿಣಾಮೂರ್ತಿ ಗೋಪಾಲ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಳ್ಳುವಂತಹ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಮತ್ತೊಮ್ಮೆ ನಮ್ಮ ಎಲ್ಲ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ.